ಸುಮಾರು 2020ನೇ ಸಾಲಿನಲ್ಲಿ 173 ಮಕ್ಕಳಿದ್ದ ಶುರುವಾದಂತಹ ಈ ಕ್ರಿಯೇಟಿವ್ ವಿದ್ಯಾ ಸಂಸ್ಥೆ 7 ಸಮಾನ ಮನಸ್ಸು ಉಳ್ಳಂತಹ 7 ಉಪನ್ಯಾಸಕರ ತಂಡದಿಂದ ಪ್ರಾರಂಭವಾದಂತಹ ನಮ್ಮ ಈ ಯಶೋಗಾನ, ಕ್ರಿಯೇಟಿವ್ನ ಯಶೋಗಾನ ಇವತ್ತು ಸರಿಸುಮಾರು 2,500 ಮಕ್ಕಳನ್ನು ಈ ಕ್ಯಾಂಪಸ್ನಲ್ಲಿ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಇಲ್ಲಿಯವರೆಗಿನ ನಮ್ಮ ಈ ಜರ್ನಿಯಲ್ಲಿ 5-6ಕ್ಕಿಂತ ಹೆಚ್ಚು ಜನ IIIT, IIT, NITK, NDA, ನಾಟಾ ಎಕ್ಸಾಮ್ಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸನ್ನು ಆಗಿದ್ದು ದೇಶಾದ್ಯಂತ ಅತಿ ಪ್ರತಿಷ್ಠಿತವಾದಂತಹ ಸಂಸ್ಥೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಸೇರಿದ್ದಾರೆ. ನಮ್ಮ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ವತಿಯಿಂದ ಇಲ್ಲಿಯವರೆಗೆ ಹಲವಾರು ಜನಪರವಾದ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದಕ್ಕೆ ರಾಜೇಂದ್ರ ಭಟ್ ಸರ್ ಅವರು ಸಾಕ್ಷಿಯಾಗಿದ್ದಾರೆ ಅಂಥೇಳಿ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಈ ಕಾಲೇಜಿನಲ್ಲಿ ಈ ನಮ್ಮ ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ವತಿಯಿಂದ ಕಾರ್ಕಳದ ಜೋಡು ರಸ್ತೆಯ ಪ್ರಾಂಗಣದಲ್ಲಿ ಪುಸ್ತಕ ಮನೆ ಅಂತಕ್ಕಂತಹ ಒಂದು ವಿಶೇಷವಾದ ಯೋಜನೆಯನ್ನು ಪ್ರಾರಂಭಿಸಿದ ಸಂಸ್ಥೆ ಕ್ರಿಯೇಟಿವ್. ಪುಸ್ತಕ ಮನೆಯ ವತಿಯಿಂದ ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಅಶಕ್ತರಾದಂತಹ ಬಡ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಸಂಬಂಧಪಟ್ಟಂತಹ ಕಾಂಪಿಟೇಟಿವ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅನೇಕ ಪುಸ್ತಕಗಳನ್ನು ನಾವು ಪುಸ್ತಕ ಮನೆಯ ಪರವಾಗಿ ಇಲ್ಲಿವರೆಗೆ ತಲುಪಿಸುವ ಕಾರ್ಯವನ್ನು ಮಾಡಿದ್ದೇವೆ. ಈ ವರ್ಷ ಕಾರ್ಕಳ ಭಾಗದಲ್ಲಿರುವ ಅನೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪುಸ್ತಕ ಮನೆಯ ಕಡೆಯಿಂದ ಯಾರೆಲ್ಲ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಉಪಯುಕ್ತವಾದಂತಹ ಪುಸ್ತಕ ಪೋಷಕ ಯೋಜನೆಯನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ. ನಮ್ಮ ಕಾಲೇಜಿನ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಕಾಲೇಜಿನಲ್ಲಿ ಸೇರಿದಂತಹ ವಿದ್ಯಾರ್ಥಿಯರಾಗಲಿ ವಿದ್ಯಾರ್ಥಿನಿಯರಾಗಲಿ ಅಥವಾ ಉಪನ್ಯಾಸಕರ ಮಕ್ಕಳಾಗಲಿ ಯಾವಾಗೆಲ್ಲ ಅವರ ಜನ್ಮದಿನವನ್ನು ಆಚರಿಸಿಕೊಳ್ತಾರೋ ನಮ್ಮ ಕಾಲೇಜಿನಲ್ಲಿ ಕೇಕ್ ಕಟ್ ಮಾಡುವ ಒಂದು ಪ್ರಸಂಗ ನಡೆಯಲ್ಲ, ಚಾಕ್ಲೇಟನ್ನು ಡಿಸ್ಟ್ರಿಬ್ಯೂಷನ್ ಮಾಡುವ ಪ್ರಸಂಗ ಇಲ್ಲಿ ನಡೆಯಲ್ಲ. ಅದಕ್ಕೆ ಹಾಕುವ 2,000, 3,000, 5,000 ಹಣವನ್ನು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಅಷ್ಟೇ ಅಮೌಂಟಿನಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡ್ತಾನೆ. ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅದನ್ನು ನಾವು ತಲುಪಿಸುವ ಯೋಜನೆಯನ್ನು ನಾವು ಹೊಂಗಿರಣ ಅಂತಕ್ಕಂಥ ಯೋಜನೆಯ ಮೂಲಕ ಸತತವಾಗಿ ಹೋದ ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ 7 ಜನ ಸಮಾನ ಮನಸ್ಕರಲ್ಲಿ ಪುಸ್ತಕ ಪ್ರೇಮಿಯವರಾದಂತಹ ಶ್ರೀಯುತ ಅಶ್ವಥ್ SL ಸರ್ ಅವರು ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಅವರು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಬೇರೆ ಊರುಗಳಿಗೆ ಹೋಗಬೇಕಾದ ಪರಿಸ್ಥಿತಿ. ಅವರು ವಿಶೇಷವಾಗಿ ತುಂಬ ಅದ್ಭುತವಾದ ಪುಸ್ತಕ ಪ್ರೇಮಿ. ರಾಜ್ಯದ ಹಲವಾರು ಮಕ್ಕಳಿಗೆ, ಬಡ ಮಕ್ಕಳಿಗೆ, ಓದುಕ ಆಸಕ್ತ ಮನಸ್ಸುಳ್ಳಂಥವರಿಗೆ ಪುಸ್ತಕವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೂ ಅವರು ಸ್ವತಃ ಲೇಖಕರೂ ಕೂಡ. ಹೀಗೆ ತಾವೆಲ್ಲರೂ ಕೂಡ ಯಾರಾದರೂ ಬಡ ಮಕ್ಕಳು, ಅಶಕ್ತರಾದಂತಹ ವರ್ಗದವರು ಯಾರಾದರೂ ನಿಮಗೆ ಕಂಡು ಬಂದಲ್ಲಿ ಅಂಥ ಮಕ್ಕಳಿಗೆ ನಮ್ಮನ್ನು ಸಂಪರ್ಕಿಸಲಿಕ್ಕೆ ಹೇಳಿ. ಖಂಡಿತವಾಗಿಯೂ ಸಂಸ್ಥೆ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಲ್ತದೆ. ಅವರಿಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಮುಂದಿನ ಓದುವಿಕೆಯ ಪ್ರಕ್ರಿಯೆಯಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಆಶಾವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಸ್ವಪ್ರಯತ್ನವಿಲ್ಲದೆ ಜಯವಿಲ್ಲ, ದೈವ ಬಲವೂ ಇಲ್ಲದೆ ಜಯವಿಲ್ಲ. ದೆರ್ ಇಸ್ ಅ ಸೇಯಿಂಗ್. ಏನಪ್ಪ ಅಂತ ಹೇಳಿದರೆ, ಕಟ್ಟಿಗೆ ಸುಟ್ಟಾಗ ಬೂದಿ ಆಗತ್ತೆ, ಕಟ್ಟಿಗೆ ಸುಟ್ಟಾಗ ಬೂದಿ ಆಗತ್ತೆ, ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗತ್ತೆ. ಹಾಗೆ ನೀವೆಲ್ಲ ಇಲ್ಲಿ ಸೇರಿದಂತಹ ಎಲ್ಲ ಉಪನ್ಯಾಸಕ ವರ್ಗದವರು, ಮುಖ್ಯೋಪಾಧ್ಯಾಯರು ಅತಿ ಶ್ರಮದಿಂದ ನಿಮ್ಮ ಮಕ್ಕಳನ್ನು SSLCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗುವ ಹಾಗೆ ನೀವು ಪ್ರತಿದಿನವೂ ಕೂಡ ಕಷ್ಟದಿಂದ ದುಡಿದಿದ್ದೀರಿ. ಅದರ ಕಷ್ಟ ನಮಗೂ ಕೂಡ ಗೊತ್ತಿದೆ. ನಾವು ಕೂಡ ಸತತವಾಗಿ 5 ವರ್ಷದಿಂದ ಕ್ರಿಯೇಟಿವ್ ಕಾಲೇಜ್ 100% ರಿಸಲ್ಟನ್ನು ನಾವು ತರಿಸಿದ್ದೇವೆ. ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಶುಭ ನುಡಿಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.